Hello, hi, welcome back to another video. Yes, one more product unboxing. ಸೊ ಇದು ಬಂದು ಮಕಿಟಾ ಕಾರ್ಡ್ಲೆಸ್ ಫ್ಯಾನ್. ನನ್ನ ಪ್ರೀವಿಯಸ್ ವಿಡಿಯೋಲಿ ನೋಡಿದ್ರಿ ಟೈರ್ ಇನ್ಫ್ಲೇಟರ್ದು ಅನ್ಬಾಕ್ಸ್ ಮಾಡಿದ್ದೆ. ಸೊ ಸೇಮ್ ಬ್ರ್ಯಾಂಡ್ದು ಮಕಿಟಾದು. ಸೊ ಇದ್ರದ್ದು ಮಾಡೆಲ್ ನಂಬರ್ ಬಂದು TCF102Z. ಸೊ Z ಅಂತಂದರೆ ನಿಮಗೆ ಜಸ್ಟ್ ಬೇರ್ ಟೂಲು. ಇದರಲ್ಲಿ ಚಾರ್ಜರು ಮತ್ತು ಬ್ಯಾಟ್ರಿ ಇನ್ಕ್ಲೂಡ್ ಆಗಿರಲ್ಲ. ಸೊ ನೀವು ಅದನ್ನು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ನಾನು ಈಗಾಗಲೇ ಮಕಿಟಾ ಯೂಸರ್ ಆಗಿರೋದ್ರಿಂದ ನನ್ನ ಹತ್ರ ಬ್ಯಾಟ್ರಿ ಮತ್ತು ಚಾರ್ಜರ್ ಇದೆ. ಸೊ ಹಂಗಾಗಿ ನಾನು ಅಡಿಷ್ನಲ್ ಬ್ಯಾಟ್ರಿ ಮತ್ತು ಚಾರ್ಜಸ್ನ ತೊಗೊತಾ ಇಲ್ಲ. ಸೊ ಇದು ನಿಮಗೆ ಮಕಿಟಾದು ಕಾರ್ಡ್ಲೆಸ್ ಫ್ಯಾನು. ಓಕೆ, ಸೊ ಈ ಥರ ಇದೆ. ಸೊ ಬನ್ನಿ ಬಾಕ್ಸ್ ಕಂಟೆಂಟಲ್ಲಿ ಏನಿದೆ ಚೆಕ್ ಮಾಡೋಣ. ಓಕೆ, ಸೊ ಇದು Z ಮಾಡಲ್ ಆಗಿರೋದ್ರಿಂದ ಬೇರೆ ಏನೂ ಬರೋದಿಲ್ಲ ಬಾಕ್ಸಲ್ಲಿ. ಸೊ ನಿಮಗೆ ಜಸ್ಟ್ ಒಂದು ಯೂನಿಟ್ ಬರುತ್ತೆ ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್ ಬರುತ್ತೆ. ಓಕೆ, ಸೊ ಬನ್ನಿ ಪ್ರಾಡಕ್ಟ್ ಹೆಂಗಿದೆ ನೋಡೋಣ, ಅನ್ರಾಪ್ ಮಾಡೋಣ. ಸೊ ನಾನು ಕಾರ್ಡ್ಲೆಸ್ ಫ್ಯಾನ್ ಏನು ತರಿಸ್ಕೊಂಡೆ ಅಂದರೆ ನನಗೆ ತೋಟಕ್ಕೆ ಬೇಕಾಗಿತ್ತು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಓಕೆ, ಸೊ ಇದೇನೆ ಫ್ಯಾನ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಸೊ ಇಲ್ಲೊಂದು ಲಾಕ್ ಇದೆ. ಸೊ ಸೇಮ್ ಆ್ಯಸ್ ಯೂಶ್ವಲ್ ನಿಮಗೆ 18 ವೋಲ್ಟ್ ಬ್ಯಾಟ್ರಿನ ಯೂಸ್ ಮಾಡ್ಬೋದು. ಓಕೆ, ಕೆಳಗಡೆ ಒಂದು ಟ್ರೈಪಾಡ್ ಮೇಲೆ ಮೌಂಟ್ ಮಾಡೋದಕ್ಕೂ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಇದನ್ನು ABS ಪ್ಲಾಸ್ಟಿಕ್ ಮೆಟೀರಿಯಲ್. ಓಕೆ, ನೀವು ಡೈರೆಕ್ಟಾಗಿ ಪವರ್ ಸಪ್ಲೈಯಿಂದನೂ ನೀವು ಇದನ್ನು ಪವರ್ನ ಕೊಡೋ ಆನ್ ಮಾಡ್ಬೋದು. ಓಕೆ, ಸೊ ಇದನ್ನು ನೀವು ಸಪ್ರೇಟಾಗಿ ತೊಗೊಬೇಕು ಚಾರ್ಜರು. ಸೊ ಇದು ಬ್ಯಾಟ್ರಿ ನಿಮ್ಮ ಹತ್ರ ಇರೋದ್ರಿಂದ ಸೊ ಅದೇ ಬ್ಯಾಟ್ರಿ ಆಗುತ್ತೆ. ಓಕೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಇಲ್ಲೊಂದು ಬಟನ್ ಇದೆ, ಬಟನ್ ಪ್ರೆಸ್ ಮಾಡಿ ನೀವು ಇದನ್ನು ಚೇಂಜ್ ಮಾಡ್ಬೋದು. ಓಕೆ, ಆಲ್ಮೋಸ್ಟ್ 90 ಡಿಗ್ರೀಸ್ವರೆಗೂ ಇದಾಗುತ್ತೆ. ಓಕೆ, ಸೊ ಬ್ಯಾಟ್ರಿ ಇನ್ಸ್ಟಾಲ್ ಮಾಡೋಣ. ಸೊ ಸೇಮ್ 18 ವೋಲ್ಟ್ ಬ್ಯಾಟ್ರಿ 3 ಆಂಪಿಯರ್ದು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 5 ಆಂಪಿಯರ್ ಯೂಸ್ ಮಾಡ್ಬೋದು. ಸೊ 3 ಆಂಪಿಯರ್ ಹಾಕೊಂಡಾಗ ನಿಮಗೆ ರನ್ ಟೈಮ್ ಸ್ವಲ್ಪ ಕಡಿಮೆ ಆಗುತ್ತೆ. 5 ಆಂಪಿಯರ್ ಹಾಕೊಂಡಾಗ ರನ್ ಟೈಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಸೊ ವೆರಿ ಸಿಂಪಲ್ಲು ಬ್ಯಾಟ್ರಿ ಹಿಂಗೆ ಹಾಕ್ಕೊಳ್ಳೋದು. ನೀವು ಇದಕ್ಕೊಂದು ಹೋಲ್ಡರ್ ಕೊಟ್ಟಿದ್ದಾರೆ, ನೀವು ಇದು ಎಲ್ಲಾದರೂ ಹ್ಯಾಂಗ್ ಕೂಡ ಮಾಡ್ಬೋದು. ಓಕೆ ಓಕೆ, ಸೊ ಬಟನ್ಸ್ ಎಲ್ಲ ವೆರಿ ಸಿಂಪಲ್ಲು. ಇದು ಜಸ್ಟ್ ಆನ್ ಆ್ಯಂಡ್ ಆಫ್ಗೆ. ಇದು ಸೆಕೆಂಡ್ ಸ್ಪೀಡಲ್ಲಿದೆ, ಥರ್ಡ್ ಸ್ಪೀಡು, ಇದು ಸಿಂಗಲ್. ಓಕೆ, ಸೊ ಇದು ನಾನು ಮ್ಯಾನ್ಯುವಲಲ್ಲಿ ನೋಡ್ದಂಗೆ ಸಿಂಗಲ್ ಸ್ಪೀಡಲ್ಲಿ 3 ಆಂಪಿಯರ್ ಬ್ಯಾಟ್ರಿಯಲ್ಲಿ ನಿಮಗೆ ಕಂಟಿನ್ಯೂಯಸ್ ಆಗಿ 20 hours ಫ್ಯಾನು ರನ್ ಆಗುತ್ತೆ ಸಿಂಗಲ್ ಸ್ಪೀಡಲ್ಲಿ 3 ಆಂಪಿಯರಲ್ಲಿ. ಸೊ ಅದೇ ನೀವು 5 ಆಂಪಿಯರ್ ಹಾಕೊಂಡಾಗ 28 hours ಸಿಂಗಲ್ ಸ್ಪೀಡಲ್ಲಿ ರನ್ ಆಗುತ್ತೆ. ಸೊ ಇದು ಬಂದು ಆನ್ ಆ್ಯಂಡ್ ಆಫು. ಇದು ನಿಮಗೆ ಸ್ಪೀಡ್ನ ಅಡ್ಜಸ್ಟ್ ಮಾಡೋಕ್ಕೆ ಸ್ಪೀಡ್ 1, 2, 3. ಓಕೆ, ಗಾಳಿ ಚೆನ್ನಾಗಿ ಬರ್ತಾ ಇದೆ. ಜಸ್ಟ್ ಒಂದು ರೆಫರೆನ್ಸ್ಗೆ. ಓಕೆ, ಸ್ಪೀಡ್ 1 ಇದು, ಸಾರಿ 3, 1, 2, 3. ಓಕೆ, ಸೊ ಇದರಲ್ಲಿ ಇನ್ನೊಂದು ಫೀಚರು ಇದೆ. ಏನಂತಂದರೆ ಇದನ್ನು ಟೈಮರ್ ಆಗು ಸೆಟ್ ಮಾಡ್ಬೋದು ನೀವು. ಸೊ ಇದು 1 hour, 2 hours, 4 hours. ಓಕೆ, ಸೊ ಇನ್ನೊಂದ್ಸಲಿ ಬಟನ್ ಹಾಕಿದ್ರೆ ಟೈಮರ್ ಆನ್ ಆಗಿರಲ್ಲ. ಸೊ ಇದು ಆಸಿಲೇಷನ್ಗೆ. ಸೊ ಇದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಆಸಿಲೇಟ್ ಆಗುತ್ತೆ ಫ್ಯಾನ್. ಇದೇ ಈ ಫ್ಯಾನ್ದು USP ಫೀಚರು. ಸೊ ನೋಡಿ, ನಿಮಗೆ ಆಲ್ಮೋಸ್ಟ್ ನಿಮಗೆ 180 ಡಿಗ್ರಿ ಆಸಿಲೇಟ್ ಆಗುತ್ತೆ ನೋಡ್ಬೋದು, ಸ್ಲೋ ಮೂಮೆಂಟಲ್ಲಿ. ಆಮೇಲೆ ತುಂಬ ನಾಯ್ಸ್ ಮಾಡಲ್ಲ, ಚೆನ್ನಾಗಿದೆ. ಓಕೆ, ನೋಡಿ ಇಷ್ಟು ಆಸಿಲೇಟ್ ಆಗುತ್ತೆ. ಸೊ ಬೇಡ ಅಂದರೆ
ಅಲ್ಲಿಗೆ ನಿಲ್ಲಿಸ್ಬೋದು. ಯಾವ ಪೊಸಿಷನ್ ಬೇಕೋ ಅಲ್ಲಿಗೆ ನಿಲ್ಲಿಸ್ಕೊಬೋದು. ಓಕೆ, ಸೊ ವೆರಿ ಸಿಂಪಲ್ ಯೂಸೇಜು, ಏನೇನು ಇರಲ್ಲ. ಸೊ ಆನ್ ಆ್ಯಂಡ್ ಆಫ್. ಓಕೆ, ಸೊ ಇದ್ರದ್ದು ಮೇಜರ್ ಯೂಸ್ ಏನು ಅಂತಂದರೆ ನಿಮಗೆ ನಾನು ಹೇಳ್ದಂಗೆ, ಸೊ ಸಿಂಗಲ್ ಬ್ಯಾಟ್ರಿ, ಸೇಮ್ ಬ್ಯಾಟ್ರಿ, ಮೆನಿ ಪ್ರಾಡಕ್ಟ್ಸ್ ಆಫ್ ಮಕಿಟಾ. ಸೊ ಬೇರೆ 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 ಪ್ರಾಡಕ್ಟ್ಸಲ್ಲಿ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ಅದೊಂದು ಮೇಜರ್ ಫೀಚರು. ಸೊ ಇದೇ ಸೇಮ್ ಬ್ಯಾಟ್ರಿನ ನೀವು ಬೇರೆ ಡಿವೈಸಸ್ಗೂ ಯೂಸ್ ಮಾಡ್ಬೋದು. ಮುಂದೆ ಇನ್ಫ್ಲೇಟರ್ ತೋರಿಸಿದೆ ನಿಮಗೆ. ಸೊ ಇನ್ಫ್ಲೇಟರ್ಗೂ ಸೇಮ್ ಬ್ಯಾಟ್ರಿ ಯೂಸ್ ಆಗುತ್ತೆ. ಸೊ ಒಂದೇ ಬ್ಯಾಟ್ರಿ, ಮೆನಿ ಪ್ರಾಡಕ್ಟ್ಸ್. ಓಕೆ, ಸೊ ಇದಿಷ್ಟು ಮಕಿಟಾದು ಕಾರ್ಡ್ಲೆಸ್ ಫ್ಯಾನ್ ಅನ್ಬಾಕ್ಸಿಂಗ್ ಆಗಿತ್ತು. ಸೊ ಇದ್ರ ಮಾಡೆಲ್ ನಂಬರ್ ಬಂದು DCF102Z, ಅಂದರೆ ದ ಬೇರ್ ಟೂಲ್. ಓಕೆ, ಆ್ಯಸ್ ಯೂಶುವಲ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು.